ಬಂದಾಗಲೇ ಸೋಷಿಯಲ್ ಮೀಡಿಯಾದಲ್ಲಿ ಹಲ್ಚಲ್ಲಾಗಿ ವೈರಲ್ ಆಗ್ತಿರೋ ವಿಡಿಯೋ ಯಾವುದಪ್ಪ ಅಂದರೆ ನಮ್ಮ ಕ್ರಿಕೆಟ್ ಗಾರ್ಡ್ ದೇವರ ಪುತ್ರಿ ಸಾರಾ ತೆಂಡೂಲ್ಕರ್ ಅವರು ಗೋವಾದಲ್ಲಿ ಬಿಯರ್ ಬಾಟಲಿಯ ಜೊತೆ ಅಡ್ಡಾಡ್ತಿದ್ದಾರೆ ಅಂತಕ್ಕಂಥ ವಿಡಿಯೋ ವೈರಲ್ ಆಗ್ತಾ ಇದೆ. ಇದು ಎಷ್ಟು ಸತ್ಯ, ಹಾಗೇನೆ ಇದರ ಮಸಲತ್ತೇನು ಅಥವಾ ನಿಜಾನ ಅಂತಕ್ಕಂಥದ್ದನ್ನು ಈ ಒಂದು ವಿಡಿಯೋದಲ್ಲಿ ನೋಡೋಣ ಬನ್ನಿ. ಬಂಧುಗಳೇ, ಹೊಸ ವರ್ಷ ಬಂತಂದರೆ ಎಲ್ಲರೂ ಕೂಡ ಹ್ಯಾಪಿಯಾಗಿ ಅಡ್ಡಾಡಿಕೊಂಡು ತಿಂದು ಕುಡಿದು ಮೋಜಿ ಮಸ್ತಿ ಮಾಡೋದು ಸರ್ವೇ ಸಾಮಾನ್ಯ. ನಮ್ಮ ಕರ್ನಾಟಕ ಸರ್ಕಾರ ಒಂದು ವಿಶೇಷವಾದ ಕೊಡುಗೆನೇ ನೀಡಿಬಿಟ್ಟಿತ್ತು. ಯಾರಿಗಾದರೂ ಕುಡಿದು ಸುಸ್ತಾಗಿ ಬಿದ್ದರೆ ನಮ್ಮ ಮನೆಗೆ ನಿಮ್ಮನ್ನು ಮನೆಗೆ ತಲುಪಿಸ್ತೀವಿ ಅಂತಕ್ಕಂಥ ಒಂದು ಆಫರ್ನೇ ನೀಡಿತ್ತು. ಅಂಥದ್ರಲ್ಲಿ ಇದು ಜನ್ಜಿನ್ ಕಾಲ ಕಣ್ರಿ. ಯಾರು ಹೇಗೆ ಬೇಕಾದರೂ ಕೂಡ ಬದುಕಬಹುದು. ಕೆಲವೊಬ್ಬರು ಸಾರಾ ತೆಂಡೂಲ್ಕರ್ ಅವರ ವಿಡಿಯೋವನ್ನು ಗಮನಿಸಿ ಕೆಟ್ಟದಾಗಿ ಮೆಸೇಜ್ ಮಾಡ್ತಾ ಇದ್ದಾರೆ. ಬಂಧುಗಳೇ, ಇಲ್ಲಿ ನಾವು ಕ್ರಿಕೆಟ್ ದೇವರನ್ನು ಪ್ರೀತಿಸ್ತೀವಿ. ಕ್ರಿಕೆಟ್ ದೇವರು ಹೇಳ್ತಾರೆ, ನಾನು ಸಿಗರೇಟು ಗುಟ್ಕಾ ಈ ಥರದ ವಿಚಾರಗಳನ್ನು ಪ್ರಮೋಟ್ ಮಾಡೋದಿಲ್ಲ ಅಂತ. ಖಂಡಿತವಾಗಲೂ ಸಚಿನ್ ಅವರ ಈ ಒಂದು ಹೇಳಿಕೆಯನ್ನು ನಾವು ಅದ್ಭುತವಾಗಿ ಗೌರವಿಸಲೇಬೇಕು, ಅತಿ ಹೆಚ್ಚು ಪ್ರೀತಿಸಲೇಬೇಕು. ಆದರೆ ಅವರ ಮಕ್ಕಳು ಕೂಡ ಹಾಗೆ ಇರಬೇಕು ಅನ್ನೋದು ತಪ್ಪು ಕಣ್ರಿ. ಯಾಕೆಂದರೆ ಅವರಿಗೂ ಕೂಡ ಸ್ವಾತಂತ್ರ್ಯ ಇರುತ್ತೆ, ಅವರದೇ ಆದ ಯೋಚನೆಗಳಿರ್ತವೆ. ಅವರು ಮಾಡಿದ್ದು ಸರಿ ಇರಬಹುದು ಅಥವಾ ತಪ್ಪಿರಬಹುದು, ಆದರೆ ಅವರಿಗೆ ವ್ಯಕ್ತಿ ಸ್ವಾತಂತ್ರ್ಯ ಇದೆ. ಅವರಿಗೆ ಇಷ್ಟವಾದದ್ದನ್ನು ಅವರು ಮಾಡುವಂತಹ ಎಲ್ಲ ವಿಚಾರವಂತಿಕೆ ಅವರಿಗೆ ಇರುತ್ತೆ. ಹಾಗಾಗಿ ನಾವು ಅಭಿಮಾನಿಗಳಾದವರು ಶಾಂತಿ ರೀತಿಯಲ್ಲಿ ಸಚಿನ್ನನ್ನು ಪ್ರೀತಿಸಿದ ಹಾಗೆ ಅವರ ಫ್ಯಾಮಿಲಿನೂ ಕೂಡ ಪ್ರೀತಿಸ್ತೀವಿ ನಿಜವಾಗಲೂ. ಆದರೆ ಅವರ ಫ್ಯಾಮಿಲಿಯ ವಿಚಾರದಲ್ಲಿ ನಾವು ಮೂಗು ತೂರಿಸೋದು ಎಷ್ಟು ಸರಿ ಅಂತಕ್ಕಂಥದ್ದು ನನ್ನ ಪ್ರಶ್ನೆ. ಬಂಧುಗಳೇ, ಸಾರಾ ತೆಂಡೂಲ್ಕರ್ ಮಾಡಿದ್ದು ಸರಿನಾ ಅಥವಾ ತಪ್ಪಾ ಅಂತ ಕಾಮೆಂಟ್ ಮಾಡಿ. ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋಂತ ಮರಿಬೇಡಿ. ಹಾಗೆಯೇ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.